ಗೊತ್ತಾ ಅಲ್ವಾ, ಅವ್ರ ಮೆಮೊರಿ ಪವರ್ ತುಂಬಾನೇ ವೀಕ್ ಆಗಿದೆಯಾ. ಸೊ ಹಾಗಿದ್ರೆ ನಾನು ಮಾಡಿ ತೋರಿಸ್ತಾ ಇರುವಂತ ಈ ಒಂದಲಗ ಸೊಪ್ಪಿನ ಪುಡಿನ ಅವ್ರಿಗೆ ರೆಗ್ಯುಲರ್ ಆಗಿ 3 ತಿಂಗಳು ಕೊಡ್ತಾ ಬನ್ನಿ. ನೀವೇ ನೋಡ್ತೀರಾ ಅವ್ರ ಮೆಮೊರಿ ಪವರ್ ಎಷ್ಟು ಇಂಪ್ರೂವ್ ಆಗುತ್ತೆ ಅಂತ. ಹಾಗೆ ನಿಮ್ಮನೇಲಿ ಯಾರನ್ನ ತುಂಬಾ ಸ್ಟ್ರೆಸ್ಫುಲ್ ಆಗಿ ಫೀಲ್ ಆಗ್ತಿದಾರಾ, ಅಷ್ಟೇ ಅಲ್ಲ ಡಿಪ್ರೆಷನ್ಗೆ ಹೋಗ್ತಿದಾರಾ, ಹಾಗಿದ್ರೆ ಈ ಒಂದಲಗ ಸೊಪ್ಪಿನ ಪುಡಿ ಅಥವಾ ಜ್ಯೂಸ್ ಕೊಡ್ತಾ ಬನ್ನಿ. ಅವರಲ್ಲಿ ಎಷ್ಟು ಇಂಪ್ರೂವ್ಮೆಂಟ್ ಕಾಣಿಸುತ್ತೆ ಅಂತ ನೀವೇ ನೋಡಿ. ವಾವ್, ಈ ತರ ಒಂದು ಪುಡಿ ಮಾಡಿಕೊಂಡು ದೊಡ್ಡವರು ಮಕ್ಕಳು ಎಲ್ಲರೂ ತಿಂತಾ ಬಂದ್ರೆ ನಮ್ಮ ಆರೋಗ್ಯ ಕೂಡ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಸ್ವಲ್ಪ ಅನ್ನ ಹಾಕ್ಬಿಟ್ಟು ಇದಕ್ಕೆ ಪುಡಿ ಹಾಕಿ ಚೆನ್ನಾಗಿ ತುಪ್ಪ ಹಾಕೊಂಡು ಚೆನ್ನಾಗಿ ಕಲ್ಸ್ಕೊಂಡು ತಿಂತಾ ಇದ್ರೆ ಸಖತ್ ಟೇಸ್ಟಿ ಆಗಿರುತ್ತೆ. ಏನಂತೀರಾ? ತುಂಬಾನೇ ರುಚಿಯಾಗಿದೆ. ನಾವೆಲ್ಲರೂ ಇದನ್ನ ಮಾಡ್ಕೊಂಡು ತಿನ್ಬೋದು. ಸೂಪರ್ ಆಗಿದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗ್ರೀನ್ಸ್ ಅಂಡ್ ಸ್ಪೈಸಸ್ ಕಿಚನ್. ನಮ್ಮ ಚಾನಲ್ ನಲ್ಲಿ ಪುಡಿಗಳ ಎಪಿಸೋಡ್ಸ್ ನಡೀತಾ ಇದೆ. ಸೊ ಪುಡಿಗಳ ಎಪಿಸೋಡ್ಸ್ ನಲ್ಲಿ ಇವತ್ತು ಏನ್ ಪುಡಿ ಮಾಡಿ ತೋರಿಸ್ತಾ ಇದೀನಿ, ಈ ಒಂದಲಗ ಸೊಪ್ಪಿಂದ ಹೇಗ್ ಮಾಡೋದು ಪುಡಿ ಅಂತ ನೋಡೋಣ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಫ್ರೆಂಡ್ಸ್, ಮೊದಲಿಗೆ ಒಂದಲಗ ಸೊಪ್ಪನ್ನ ಒಣಗಿಸ್ಕೋಬೇಕು. ನಾನು ತಗೊಂಡ್ ಬಂದು ಚೆನ್ನಾಗಿ ತೊಳೆದ್ಬಿಟ್ಟು ನೀರಲ್ಲಿ ಇದನ್ನ ಆರಾಕಿದ್ದೀನಿ. ಅದಾದ್ಮೇಲೆ ತೆಗೆದು ನೋಡಿದ್ರೆ ಈ ತರ ಗರಿ ಗರಿಯಾಗಿ ರೆಡಿ ಆಗಿದೆ. ಇದಕ್ಕೆ ಏನೇನ್ ಐಟಮ್ಸ್ ಬೇಕು ನೋಡ್ಕೊಳ್ಳೋಣ. 3/4 ಕಪ್ಪಷ್ಟು ಕಡಲೆ ಬೀಜ, 3/4 ಕಪ್ಪಷ್ಟು ಒಣ ಕೊಬ್ಬರಿ, ಹಾಗೆ 5 ಸ್ಪೂನ್ ಬಿಳಿ ಎಳ್ಳು, ಒಂದ್ ಸ್ವಲ್ಪ ಹುಣಸೆ ಹಣ್ಣು, 10 ಬ್ಯಾಡಗಿ ಮೆಣಸಿನಕಾಯಿ, ಗುಂಟೂರು ಮೆಣಸಿನಕಾಯಿ, ಬೆಲ್ಲ, ರುಚಿಗೆ ಉಪ್ಪು, ಹಾಗೆ ಹಿಂಗಿದ್ರೆ ಸಾಕು ಈ ಪುಡಿ ರೆಡಿ ಆಗೋಗುತ್ತೆ. ಈಗ ಏನೇನ್ ಐಟಮ್ಸ್ ಬೇಕು ಅಂತ ನೋಡ್ಕೊಂಡಿದ್ದಾಯ್ತು. ಈಗ ಎಲ್ಲ 1 by 1 ಹೊರ್ಕೊಳ್ತಾ ಬರೋಣ. ಓಕೆ, ಈಗ ಒಣಗಿರುವಂತ ನಾವು ಒಂದಲಗ ಸೊಪ್ಪನ್ನ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇದನ್ನ ಹುರ್ಕೊಳ್ಳೋಣ. ಒಂದ್ ಸ್ವಲ್ಪ ಇದು ಫ್ರೈ ಆಗಿದೆ, ರೋಸ್ಟ್ ಆಗಿದೆ ಅಂತ ಗೊತ್ತಾಗಿದ ತಕ್ಷಣ ಇದನ್ನ ತೆಗೆದು ಬಿಡೋಣ. ಈಗ ಇದು ಫ್ರೈ ಆಗಿದೆ. ಫ್ರೈ ಆಗಿದ ತಕ್ಷಣ ಇದನ್ನ ತೆಗೆದ್ಬಿಟ್ಟು ನಾವು ಒಂದ್ ತಟ್ಟೆಗೆ ಹಾಕೊಳ್ಳೋಣ. ಅದಾದ್ಮೇಲೆ ಕಡಲೆ ಬೀಜನ ಹಾಕೊಂಡು ಇದು ಕೂಡ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ಒಂದ್ ಸ್ವಲ್ಪ ಕೆಂಪಾಗಿದೆ ಅಂದ ತಕ್ಷಣ ಇದನ್ನ ಕೂಡ ತೆಗೆದ್ಬಿಟ್ಟು ತಟ್ಟೆಗೆ ಹಾಕೊಳ್ಳೋಣ. ಈಗ ಬಿಳಿ ಎಳ್ಳನ್ನ ಹಾಕ್ತಾ ಇದ್ದೀನಿ. ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಕೂಡ ಅಷ್ಟೇ ನಾವು ರೆಗ್ಯುಲರ್ ಆಗಿ ಸೇವನೆ ಮಾಡ್ತಾ ಬಂದ್ರೆ ತುಂಬಾನೇ ಬೆನಿಫಿಟ್ಸ್ ಇದೆ. ಅಷ್ಟೇ ಅಲ್ಲ, ನಮ್ಮ ಬೋನ್ಸ್ ಕೂಡ ತುಂಬಾ ಒಳ್ಳೇದು. ಹೆಣ್ಮಕ್ಳಿಗೆ ರೆಗ್ಯುಲರ್ ಆಗಿ ಕೊಡ್ತಾ ಬಂದ್ರೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಸೊ ಇದು ಫ್ರೈ ಆಗಿದೆ. ಇದನ್ನು ತೆಗೆದ್ಬಿಟ್ಟು ಪ್ಲೇಟ್ಗೆ ಹಾಕೊಳ್ಳೋಣ. ಈಗ ನಾನು ನೆಕ್ಸ್ಟ್ ಒಣಕೊಬ್ಬರಿನ ಹಾಕ್ತಾ ಇದ್ದೀನಿ. ಅದನ್ನು ಹಾಕ್ಬಿಟ್ಟು ಒಂದ್ ಸ್ವಲ್ಪ ಕೆಂಪಗಾಗೋ ತನಕ ಹುರ್ಕೊಂಡು ಇದನ್ನ ಕೂಡ ತೆಗೆದ್ಬಿಡೋಣ. ಎಷ್ಟು ಸಿಂಪಲ್ ಆಗಿದೆ ಅಲ್ವಾ. ಐಟಮ್ಸ್ ಕೂಡ ಜಾಸ್ತಿ ಏನಿಲ್ಲ ಇದಕ್ಕೆ. ಸೊ ಇದಾಗಿದೆ. ಈಗ ಇದನ್ನು ಕೂಡ ಹಾಕೊಂಡ್ಬಿಡೋಣ ಪ್ಲೇಟ್ಗೆ. ಇದಾದ್ಮೇಲೆ ನಾವು ಮೆತ್ತಿಟ್ಕೊಂಡಿರೋ ಮೆಣಸಿನ್ಕಾಯಿನ ಹಾಕೊಳ್ಳೋಣ. ಒಣಮೆಣಸಿನ್ಕಾಯಿನ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿ ಬೇಗ ಬೇಗ ಆಗುತ್ತೆ. ಇದು ಕೂಡ ಅಷ್ಟೇ. ಸ್ವಲ್ಪ ಗಲಗಲ ಅಂತ ಶಬ್ದ ಬಂದಿದ ತಕ್ಷಣ ಇದನ್ನ ಕೂಡ ತೆಗೆದ್ಬಿಟ್ಟು ನಾವು ಪ್ಲೇಟ್ಗೆ ಹಾಕೊಳ್ಳೋಣ. ಹುರ್ಕೊಂಡಿದ್ದಾದ್ಮೇಲೆ ಇದಕ್ಕೆ ನಾನೊಂದ್ ಸ್ವಲ್ಪ ಹುಣಸೆಹಣ್ಣು ಹಾಕ್ತಾ ಇದ್ದೀನಿ. ಹಾಗೆ ಬೆಲ್ಲ ಹಾಕೊಂಡು 2 ಸ್ಪೂನ್ ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ. 1 ಸ್ಪೂನ್ ಅಷ್ಟು ಹಿಂಗ್ ಹಾಕೊಂಡ್ರೆ ನಾವು ಮಿಕ್ಸಿಗೆ ಹಾಕೊಳ್ಳಕ್ಕೆ ನಮ್ಮ ಐಟಮ್ಸ್ ಎಲ್ಲ ರೆಡಿ ಆಗೋಯ್ತು. ನೋಡಿದ್ರೆಲ್ಲ ಹುರಿದಿದೆಲ್ಲ ಆಗೋಯ್ತು. ಈಗ ಇದನ್ನೆಲ್ಲ ಮಿಕ್ಸಿಗೆ ಹಾಕೊಂಡ್ಬೇಡ. ಸೊ ಈಗ ಇದನ್ನ ನಾನು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಇದನ್ನ ಮೆತ್ತಗೆ ಪುಡಿ ಮಾಡ್ಕೊಳ್ತೀನಿ. ಇದನ್ನ ನಾವು ಕೂಡ ಹೆಂಗಸರು ಸೇವನೆ ಮಾಡೋದ್ರಿಂದ ನಮಗೂ ಎಷ್ಟೋ ಸ್ಟ್ರೆಸ್ ಇರುತ್ತೆ, ಡಿಪ್ರೆಷನ್ ಅಲ್ಲಿ ಇರ್ತೀವಿ ಒಂದೊಂದ್ಸಲ. ಸೊ ಇದನ್ನ ನಾವು ಕನ್ಸ್ಯೂಮ್ ಮಾಡ್ತಾ ಇದ್ರೆ, ತಿಂತಾ ಇದ್ರೆ ನಮಗೂ ಎಷ್ಟು ಒಳ್ಳೇದಾಗತ್ತಲ್ಲ. ಮಕ್ಕಳಿಂದ, ಗಂಡನಿಂದ, ಎಲ್ಲರಿಂದನೂ ಎಷ್ಟೋ ಸ್ಟ್ರೆಸ್ಫುಲ್ ಆಗಿರ್ತೀವಿ. ಇದನ್ನ ನಾವು ಸೇವನೆ ಮಾಡ್ತಾ ಬರೋಣ. ಹಾಗೆ ನಮ್ಮ ಆರೋಗ್ಯ ಕೂಡ ಕಾಪಾಡ್ಕೊಳ್ಳೋಣ. ಏನಂತೀರಾ? ಸೊ ನೀವು ಇದನ್ನ ಖಂಡಿತವಾಗೂ ಟ್ರೈ ಮಾಡಿ. ಹಾಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನ ಮಾತ್ರ ಮರಿಬೇಡಿ. ಸೊ ನೋಡಿದ್ರಲ್ವಾ, ಪುಡಿ ಅಂತೂ ರೆಡಿ ಆಗಿದೆ. ಇದನ್ನ ನಾನು ಒಂದು ಗ್ಲಾಸ್ ಜಾರ್ನಲ್ಲಿ ಹಾಕಿ ಇದನ್ನ ಸ್ಟೋರ್ ಮಾಡ್ತಾ ಇದ್ದೀನಿ. ಎಷ್ಟು ಈಸಿ ಒಂದಲಗ ಪುಡಿ ಮಾಡೋದು ಅಂತ. ಸೊ ಹೇಗಿದೆ ಇದು ರುಚಿ ಅಂತ ನೋಡ್ಬಿಡೋಣ. ತುಂಬಾನೇ ರುಚಿಯಾಗಿದೆ. ನಾವೆಲ್ಲರೂ ಇದನ್ನ ಮಾಡ್ಕೊಂಡು ತಿನ್ಬೋದು. ಸೂಪರ್ ಆಗಿದೆ. ಹಾಗೆ ಡಿಪ್ರೆಷನ್ ಅಲ್ಲಿ ಯಾರನ್ನ ತುಂಬಾ ಸ್ಟ್ರೆಸ್ ತಗೊಳ್ತಿದೆ ಅವ್ರಿಗೂ ಇದನ್ನ ಮಾಡ್ಕೊಡಿ. ಅವ್ರಿಗೆ ತುಂಬಾ ರಿಲ್ಯಾಕ್ಸೇಷನ್ ಕಾಣಿಸುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಯೂಸ್ಫುಲ್ ಆಗಿತ್ತು ಇವತ್ತಿನ ವಿಡಿಯೋ ಅಂತ. ಈ ಒಂದಲಗ ಪುಡಿನ ನೀವು ಟ್ರೈ ಮಾಡಿ. ಅಟ್ಲೀಸ್ಟ್ 3 months ಮಕ್ಕಳಿಗೆ ಕೊಡ್ತಾ ಬನ್ನಿ. ಹಾಗೆ ರಿಸಲ್ಟ್ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಯಾರ್ಯಾರು ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನ್ ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಇನ್ನೂ ಒಂದು ಒಳ್ಳೆ ರೆಸಿಪಿ ಜೊತೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.